Hello my dear student, welcome back to online class. In today's class we discuss about the second unit of economic thought, that is neoclassical economists. So in a previous class we discussed about the two economists, neoclassical economics, that is Karl Marx and the Gion. So in today's class we discuss about the Karl Manger. So in the last video we discussed history of Karl Manger and classification of Karl Manger, goods classification of Karl Manger. So in today's class we discuss about the continued part of this topic, that is theory of value. So let us discuss about the theory of value. ಸೊ ನಾವು ಹಿಂದಿನ ತರಗತಿಯಲ್ಲಿ ಏನು ಕಾರ್ಲ್ ಮ್ಯಾನ್ಸನ್ನ ಜೀವನ ಶೈಲಿ ಹಾಗೂ ಅವನ ಗೂಡ್ಸ್ ಕ್ಲಾಸಿಫಿಕೇಷನ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ಅದರದ್ದೇ ಕಂಟಿನ್ಯೂ ಪಾರ್ಟ್ ಆಗಿರುವಂಥ ಥಿಯರಿ ಆಫ್ ವ್ಯಾಲ್ಯೂ ಅನ್ನು ನಾವಿವತ್ತು ತಿಳ್ಕೊಳ್ತಿದ್ದೇವೆ. ಸೊ Manger, in his principle, stated that the value of goods arise in their relation to our needs. On the basis of relationship of goods with the human needs, goods are categorized as non-economic goods and economic goods. So under that, non-economic goods are excess of human requirement. They are useful but not valuable. And second one is economic goods are definite to human requirement. The problem of valuation arise in the case of economic goods due to their scarcity. So ಥಿಯರಿ ಆಫ್ ವ್ಯಾಲ್ಯೂ, ಮೌಲ್ಯ ಸಿದ್ಧಾಂತ ಅಂತ ಹೇಳೋದು ಮ್ಯಾನ್ಜರ್ನ ಇನ್ನೊಂದು ಪ್ರಮುಖ ಕೊಡುಗೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಸರಕುಗಳಿಗೆ ಮೌಲ್ಯ ಬರಲು ಅಂದರೆ ವ್ಯಾಲ್ಯೂ ಬರಲು ತುಷ್ಟಿಗುಣ ಮತ್ತು ಕೊರತೆ ಕಾರಣ ಅಂತ ಹೇಳೋದು ಮ್ಯಾನ್ಜರ್ನ ಅಭಿಪ್ರಾಯ. ಅವನ ಪ್ರಕಾರ ಏನು ಅಂತ ಹೇಳಿದರೆ, ನಮ್ಮ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಸರಕುಗಳಿಗೆ ಮೌಲ್ಯ ಉಂಟಾಗ್ತದೆ. ಸೊ ನಾವು ಏನು ಡಿಮ್ಯಾಂಡ್ ಮಾಡ್ತೇವೆ ಒಂದು ಗೂಡ್ಸಿಗೆ, ಸೊ ಆವಾಗ ಆ ಒಂದು ಗೂಡ್ಸಿಗೆ ಮೌಲ್ಯ ಬರುವಂಥದ್ದು ಅಥವಾ ಒಂದು ವ್ಯಾಲ್ಯೂ ಬರುವಂಥದ್ದು ಅಂತ ಹೇಳೋದು ಇವನ ಅಭಿಪ್ರಾಯ. ಸೊ ಹಾಗಾಗಿ ಅದು ಹೊರತುಪಡಿಸಿ ಸರಕುಗಳ ಆಂತರಿಕ ಗುಣವಾಗಿ ಮೌಲ್ಯವು ಅವುಗಳಲ್ಲಿ ಅಡಕವಾಗಿರುತ್ತದೆ ಅಂತ ಹೇಳೋದು. ಸರಕುಗಳಿಗೆ ಮೌಲ್ಯ ಹುಟ್ಟಿಕೊಳ್ಳುವುದು ಮತ್ತು ಮಾಯವಾಗುವುದು ನಮ್ಮ ಅಗತ್ಯ ಮತ್ತು ಸರಕುಗಳ ಲಭ್ಯತೆಯ ಸಂಬಂಧಗಳ ಬದಲಾವಣೆಯಿಂದ. ಸೊ ಯಾವಾಗ ಒಂದು ಗೂಡ್ಸಿಗೆ ಡಿಮ್ಯಾಂಡ್ ಬರ್ತದೆ ಅಥವಾ ಹೆಚ್ಚು ಸಪ್ಲೈ ಆಗ್ತದೆ, ಸೊ ಅದು ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳಿದರೆ ಆ ಒಂದು ಸರಕಿನ ಅಗತ್ಯ ಮತ್ತು ಸರಕುಗಳ ಲಭ್ಯತೆಯ ಸಂಬಂಧಗಳ ಬದಲಾವಣೆಯಿಂದ ಅಂತ ಹೇಳೋದು ಮ್ಯಾನ್ಜರ್ನ ಅಭಿಪ್ರಾಯ. ಹಾಗಾಗಿ ಸರಕುಗಳನ್ನು ಎರಡು ರೀತಿಯಲ್ಲಿ ವಿಭಜನೆ ಮಾಡಲಾಗಿದೆ. ಮೊದಲನೇದಾಗಿ ಏನು ಎಕನಾಮಿಕ್ ಗೂಡ್ಸ್ ಆ್ಯಂಡ್ ನಾನ್ ಎಕನಾಮಿಕ್ ಗೂಡ್ಸ್. ಸೊ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರುವಂತೆ ಎಕನಾಮಿಕ್ ಮತ್ತು ನಾನ್ ಎಕನಾಮಿಕ್ ಗೂಡ್ಸ್ ಅಂತ ಹೇಳಿ ಎರಡು ವಿಭಜನೆ ಮಾಡಲಾಯಿತು. ಸೊ ಅವುಗಳ ಆಧಾರದ ಮೇಲೆ ಮೊದಲನೇದಾಗಿ ಸರಕುಗಳ ಪೂರೈಕೆಯು ಅವುಗಳ ಅವಶ್ಯಕತೆಗಳಿಗಿಂತ ಅಧಿಕವಾಗಿರ್ಬೋದು, ಅಥವಾ ಎರಡನೇದಾಗಿ ಸರಕುಗಳ ಪೂರೈಕೆಯು ಅವುಗಳ ಅವಶ್ಯಕತೆಗಳಿಗಿಂತ ಕಡಿಮೆಯೂ ಆಗಿರ್ಬೋದು. ಸೊ ಸರಕುಗಳ ಪೂರೈಕೆ ಅವುಗಳ ಅವಶ್ಯಕತೆಗಳಿಗಿಂತ ಅಧಿಕ ಸಹ ಆಗಿರ್ಬೋದು, ಅಥವಾ ಸರಕುಗಳ ಪೂರೈಕೆಯು ಅವುಗಳ ಅವಶ್ಯಕತೆಗಳಿಗಿಂತ ಕಡಿಮೆಯೂ ಆಗಿರ್ಬೋದು. ಸೊ ಮೊದಲನೆಯ ಒಂದು ವರ್ಗವನ್ನು ನಾವು ನೋಡುವಾಗ ಏನು ಸರಕು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನೀರು ಗಾಳಿ ಹಿಡ್ಕೊಳ್ಳುವ. ಸೊ ಅದೇನು ಅಂತ ಹೇಳಿದರೆ, ನೀರು ಗಾಳಿ ಎಲ್ಲ ಏನು ಆರ್ಥಿಕೇತರ ಸರಕುಗಳು ಅಂತ ಹೇಳಿದರೆ ನಾನ್ ಎಕನಾಮಿಕ್ ಗೂಡ್ಸ್ ಬೈ ನೇಚರಿಂದ ನಮಗೆ ಸಿಕ್ಕಿರುವಂಥದ್ದು. ಎರಡನೇ ವರ್ಗದಲ್ಲಿ ನಾವು ಸರಕುಗಳ ಕೊರತೆಯಲ್ಲಿರುವ ಆರ್ಥಿಕೇತರ ಸರಕುಗಳು. ಆರ್ಥಿಕೇತರ ಸರಕು ಅಂತ ಹೇಳಿದರೆ ನಮಗೆ ಮ್ಯಾನ್ಮೇಡ್, ಏನು ಹಾಲು ಉತ್ಪಾದನೆ ಆಗಿರ್ಬೋದು, ಬ್ರೆಡ್ ಉತ್ಪಾದನೆ, ಇದೆಲ್ಲ ಆರ್ಥಿಕೇತರ ಅಂದರೆ ಎಕನಾಮಿಕ್ ಗೂಡ್ಸ್ ಆಗಿ ಇರ್ಬೋದು. ಹಾಗಾಗಿ ಮೌಲ್ಯ ಸಮಸ್ಯೆಯು ಕೊರತೆಯಲ್ಲಿರುವಾಗ ಸರಕುಗಳಿಗೆ ಸಂಬಂಧಿಸಿದಾಗೆ ಮತ್ತು ಆರ್ಥಿಕ ಸರಕುಗಳಿಗೆ ಮಾತ್ರ ಮೌಲ್ಯವಾಗಿರ್ತದೆ ಅಂತ ಹೇಳೋದು. ಸೊ ಹಾಗಾಗಿ ಆರ್ಥಿಕೇತರ ಸರಕುಗಳು ಉಪಯೋಗಕಾರಿಗಳೇ ಹೊರತು ಮೌಲ್ಯಗಳು ಅಲ್ಲ ಅಂತ ಹೇಳೋದು ಮ್ಯಾನ್ಜರ್ನ ಅಭಿಪ್ರಾಯ. ಹಾಗಾಗಿ
ಮ್ಯಾನ್ಜರ್ನ ಪ್ರಕಾರ ಮೌಲ್ಯ ಒಂದು ಭಾವನಾತ್ಮಕ ವಿಷಯ. ಸೊ ಹಾಗಾಗಿ ಮಾನವನ ಆಸೆ ತೃಪ್ತಿಗೆ ಬೇಕಾಗ್ತದೆ ಅಷ್ಟೇ. ಸೊ ಮಾನವನ ಆಸೆ ಏನು? ಬರೀ ತೃಪ್ತಿ. ಹಾಗಾಗಿ ತೃಪ್ತಿಗೆ ಅನುಸಾರವಾಗಿ ನಾವು ಸರಕುಗಳಿಗೆ ಮಹತ್ವ ನೀಡ್ತದೆ. ತೃಪ್ತಿಗೋಸ್ಕರ, ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ನಾವು ಒಂದು ಗೂಡ್ಸಿಗೆ ಹೆಚ್ಚಿನ ಮಹತ್ವವನ್ನು ಅಥವಾ ವ್ಯಾಲ್ಯೂವನ್ನು ಕೊಡುವಂಥದ್ದು ಅಂತೇಳಿ. ಹಾಗಾಗಿ ಈ ಮಹತ್ವವೇ ಸರಕುಗಳ ಮೌಲ್ಯವನ್ನು ನಿರ್ಧರಿಸ್ತದೆ. ಸೊ ನಮಗೆ ಏನು ಯಾವುದಾದ್ರೂ ಹೆಚ್ಚು ಬೇಕು ಅಥವಾ ಹೆಚ್ಚು ನಾವು ಅದನ್ನು ಡಿಮಾಂಡ್ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ರೇಟ್ ಕೂಡ ಅಥವಾ ಮೌಲ್ಯ ಕೂಡ ಅದೇ ನಿರ್ಧಾರ ಮಾಡ್ತದೆ ಅಂತ ಹೇಳಿ. ಹಾಗಾಗಿ ಸರಕುಗಳ ಮಧ್ಯೆ ಮಾತ್ರ ಬದಲಾವಣೆ ಅಲ್ಲ, ಒಂದೇ ಸರಕಿಗೆ ವಿವಿಧ ಯೂನಿಟ್ಗಳ ನಡುವೆಯೂ ಬದಲಾವಣೆ ಆಗ್ತದೆ. ಸೊ ಈಗ ಈ ಅಂಶವನ್ನು ನಾವು ಒಂದು ಟೇಬಲ್ನ ಮೂಲಕ ತಿಳ್ಕೊಳ್ಬೋದು. ಸೊ ಇಲ್ಲಿ ನೋಡ್ಬೋದು ಮ್ಯಾನ್ಜರ್ ಥಿಯರಿ ಆಫ್ ವ್ಯಾಲ್ಯೂ. ಸೊ ಹಿಯರ್ ವಿ ಕ್ಯಾನ್ ಸಿ in this table 10 goods are arranged in the decreased order. So 10 goods. So these are all the 10 goods arranged in the decreased order. So important to the consumer. These are all goods are important for the consumer, and it is then clear that goods 1 means goods 1 is the highest utility. These goods units like that 1 2 3 4, this is units. This one is good. So good 1 is highest utility and good X is lowest utility. So each column shows units satisfaction derived. If consumer consume 1 unit of goods, he gets 10 units of satisfaction. So for example, one person get one first goods, he get 10 units of satisfaction. Suppose he get X goods, he takes 2 units of satisfaction. Thus the number of if column shows diminishing rate of satisfaction from consumption of successive unit of goods. So ಇಲ್ಲಿ ಈಗಾಗಲೇ ತೋರಿಸುವಂಥ ಅಂಕಣದಲ್ಲಿ ಏನು ಇಳಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ದರದಲ್ಲಿ ತೋರಿಸಿರುವಂಥದ್ದು. ಸೊ ಯಾವುದೇ ಅಂಕಣದಲ್ಲಿರುವ ಸಂಖ್ಯೆಯು ಒಂದು ಸರಕಿನ ಯೂನಿಟ್ಗಳ ಅನುಭವದಿಂದ ದೊರೆಯುವಂಥ ತೃಪ್ತಿಯ ಇಳಿಕೆಯ ದರವನ್ನು ತೋರಿಸುವಂಥದ್ದು. ಅನುಭೋಗಿ ತನ್ನ ತೃಪ್ತಿಯನ್ನು ಗರಿಷ್ಠಗೊಳಿಸಲಿಕ್ಕೆ, ಅನುಭೋಗಿ ಅಂತ ಹೇಳಿದರೆ ನಾವು ಹ್ಯೂಮನ್ ಬೀಯಿಂಗ್ಸ್, ಸೊ ಅವನ ಆಸೆಯನ್ನು ಇನ್ನಷ್ಟು ಜಾಸ್ತಿ ಗೊಳಿಸಲಿಕ್ಕೋಸ್ಕರ ವಿವಿಧ ಸರಕುಗಳ ಮೇಲೆ ತನ್ನ ಲಭ್ಯವಿರುವ ಹಣವನ್ನು ಹೇಗೆ ಖರ್ಚು ಮಾಡ್ತಾನೆ ಅಂತ ಹೇಳೋದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಸೊ ಸಪೋಸ್ ನಮ್ಮ ಹತ್ರ ಈಗ ಏನಾದರೂ ಹೆಚ್ಚು ಹಣ ಉಂಟು ಅಂತೇಳಿ ಅಂದ್ಕೊಂಡ್ರೆ ನಾವು ಏನಾದರೂ ಹೆಚ್ಚು ನಮಗೆ ತೃಪ್ತಿ ಸಿಗುವಂಥ, ಹೆಚ್ಚು ಹಣದಲ್ಲಿ ಹೆಚ್ಚು ತೃಪ್ತಿ ಸಿಗುವಂಥ ಸರಕುಗಳನ್ನು ನಾವು ತಗೊಳ್ತೇವೆ. ಸೊ ಆ ಹಣವನ್ನು ನಾವು ಹೇಗೆ ಖರ್ಚು ಮಾಡ್ಬೋದು ಅಂತ ಹೇಳೋದು ಈ ಒಂದು ಅಂಕಣದಲ್ಲಿ ನಾವು ತಿಳ್ಕೊಳ್ಬೋದು. ಎಲ್ಲ ಸರಕುಗಳಿಂದ ದೊರೆಯುವ ತೃಪ್ತಿಯು ಸಮಾನವಾಗಿರುವಂತೆ ನೋಡಿಕೊಳ್ಳಲಾಗುತ್ತದೆ. ಸೊ ನಮ್ಮ ಹತ್ರ ಈಗ ಎಷ್ಟು ಹಣ ಉಂಟು, ಫಾರ್ ಎಕ್ಸಾಂಪಲ್ ಈಗ 100 ರುಪೀಸ್ ಇದ್ದರೆ 100 ರುಪೀಸ್ ಇದು ಒಂದೇ ಗೂಡ್ಸನ್ನು ತಗೊಂಡ್ರೆ ನಮಗೆ ಆ ಒಂದು ಗೂಡ್ಸಿನ ಬಗ್ಗೆ ಏನು ಗೂಡ್ಸ್ ತಗೊಂಡಿರ್ತೇವೆ ಅಷ್ಟು ಮಾತ್ರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು. ಅದೇ ಆ 100 ರೂಪಾಯಿಯನ್ನು ಒಂದು 5 ವಸ್ತುಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ನಾವು 5 ವಸ್ತು ತಗೊಂಡ್ರೆ ನಮಗೆ 5 ಯೂನಿಟ್ನಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗುವಂಥದ್ದು. ಸೊ ಹಾಗಾಗಿ ಸಮಾನವಾಗಿ ಹೇಗೆ ನೋಡಿಕೊಳ್ಳೋದು ಅಂತ ಹೇಳೋದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಸೊ ಈಗೊಂದು ಎಕ್ಸಾಂಪಲ್ ತಗೊಳ್ಳುವ. ಉದಾಹರಣೆಗೆ ಅನುಭೋಗಿಯು ₹21 ಅವನ ಹತ್ರ ಇದ್ದರೆ ಆ ಒಂದು ಹಣದಿಂದ ಎಲ್ಲ ಸರಕುಗಳ ಪ್ರತಿಯೊಂದು ಯೂನಿಟ್ನ ಬೆಲೆಯು ₹1 ಆಗಿರ್ತದೆ. ಸೊ ಇಲ್ಲಿ ಇಷ್ಟು ಗೂಡ್ಸ್ ಇರ್ಬೋದು. ಸೊ ಆದರೂ ಕೂಡ ಅದರ ಯೂನಿಟ್ಗೆ ಎಲ್ಲದಕ್ಕೂ ಸಹ 1 ರೂಪೀಸೇ ಆಗಿರ್ತದೆ. ಸೊ ಹಾಗಾಗಿ ಅನುಭೋಗಿ ತನ್ನ ತೃಪ್ತಿಯ
ತೃಪ್ತಿಯನ್ನು ಗರಿಷ್ಠಗೊಳಿಸಲಿಕ್ಕೆ ಫಸ್ಟ್ ಗೂಡ್ಸ್, ಈ ಗೂಡ್ಸ್ನ ಮೇಲೆ ₹6 ಎಷ್ಟು ₹6 ವ್ಯಯಿಸ್ತಾನೆ. ಹಾಗೆ ಎರಡನೇ ಗೂಡ್ಸಿಗೆ ₹5 ವ್ಯಯಿಸ್ತಾನೆ. ಹಾಗೆ ಮತ್ತು ಮೂರನೇ ಗೂಡ್ಸಿಗೆ ₹4 ವ್ಯಯಿಸ್ತಾನೆ. ಹಾಗೆ ಐದನೇ ಗೂಡ್ಸಿಗೆ ₹3, ನಾಲ್ಕನೇ ಗೂಡ್ಸಿಗೆ ₹3, ಹಾಗೆ ಐದನೇ ಗೂಡ್ಸಿಗೆ ₹2, ಸೊ ಆರನೇ ಗೂಡ್ಸಿಗೆ ₹1. ಸೊ ಹಾಗಾಗಿ 6 + 5 + 4 + 3 + 2 + 1 ಅಂತ ಹೇಳುವಾಗ ₹21 ಆಗ್ತದೆ. ಸೊ ಈಗ ಇಲ್ಲಿ ನಾವು ನೋಡ್ಬೋದು ಏನು ಅಂತ ಹೇಳಿದರೆ, ಈ ಅಂಚಿನಲ್ಲಿ ತೃಪ್ತಿಯು ಎಲ್ಲದರಿಂದ ಸಹ 5 ಅಂದರೆ ಇಲ್ಲಿ ನೋಡ್ಬೋದು ನಮಗೆ. ಸೊ 5 ನಂಬರ್, ಸೊ 5 ನಂಬರ್ ಅಂತ ಹೇಳಿದರೆ 5 ಯೂನಿಟ್ನಷ್ಟು ಅಂದರೆ ಸಮಾನವಾಗಿ ನಮಗೆ ದೊರೆಯುತ್ತದೆ. ಸೊ ಇದು ಸಮಸೀಮಾಂತ ತೃಪ್ತಿಯ ಸಿದ್ಧಾಂತ ಅಂತ ಹೇಳೋದು. ಸೊ ಹಾಗಾಗಿ ಸರಕುಗಳ ವಿಂಗಡಣೆ ಮಾಡುವಾಗ ಅವುಗಳನ್ನು ಗುರುತಿಸುವಾಗ ಮೇಜರ್ ತನ್ನ ಮೌಲ್ಯ ಸಿದ್ಧಾಂತದಲ್ಲಿ ಸರಕುಗಳ ಪೂರಕತೆಗಳನ್ನು ಸಹ ಗಣನೆಗೆ ತೆಗೆದುಕೊಂಡಿದ್ದಾನೆ. ಅಥವಾ ಆ ಒಂದು ಸರಕುಗಳ ಪೂರೈಕೆ ಗಣನೆಗೆ ತಗೊಳ್ಳಿಲ್ಲ, ಆದರೆ ಅದರಿಂದ ನಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಾವು ತಿಳ್ಕೊಳ್ಬೋದು ಅಥವಾ ಪಡ್ಕೊಳ್ಬೋದು ಅಂತ ಹೇಳೋದನ್ನು ಈ ಒಂದು ಅಂಕಣದಲ್ಲಿ ತಿಳಿಸಿರುವಂಥದ್ದು. So I explain with English. So in this table, 10 goods are arranged. So 1, 2, 3, 4, 5, 6. It is in the decreased order. So here I given one example. So one person has 21 rupees. So if the consumer has 6 rupees for the first goods, and second for the 5 rupees, and third goods for 4 rupees, and fourth for the third 3 rupees, and fifth for the 2 rupees, and sixth for the 1 rupees. So if the consumer has been 3 rupees to spend, he will be purchased 2 units of goods. So if consumer has been 3 rupees, so he spend with the purchase 2 units of goods 1, and 1 units of goods 2. So if an individual has been 10 rupees to spend, he will be purchased 4 units of goods 1, 3 units of goods for the 2, and 2 units of goods for the 3, and 1 units of goods 4. If a consumer has been 21 rupees to spend, he will be spend 6 rupees on the goods 1, and 5 rupees goods on the 2, and 4 rupees on goods 3, 3 on the goods 4, and on the 5th and 1 on the goods 6. Now he marginal utility from each goods he gets same, that is 5 units. That is 5 units. So total utility is maximum. This is called as equimarginal principle. So ಗೊತ್ತಾಯ್ತಲ್ಲ. So next we can see it is an explanation about this table. So let's skip. And next, if a consumer has been 3 rupees spent, will be this is also explanation about the table. So next, Manger's value theory may be summarized as follows. First one is, value of commodity depends on the utility it possesses, and second one is, more is the value attached to the good which possess higher utility, and value of higher order goods depends on the accepted value of goods of lower order. So it is a summary of this value of theory. So according to Manger, the value of goods is determined by the least important want satisfaction. It is identically with the Jones final degree utility or modern concept of marginal utility.
So Manger also explained the method of value determined under the different economic circumstances. So first one is in isolated exchange value rested somewhere between the quantity offer and utility gain. ಸೊ ಆತ ಸರಕುಗಳ ಪೂರಕತೆಯನ್ನು ಮೌಲ್ಯ ತತ್ವದಲ್ಲಿ ಗುರುತಿಸಿ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಎರಡನೇದಾಗಿ ಇನ್ ಮೊನೋಪೊಲಿ ಎಕ್ಸ್ಚೇಂಜ್ ವ್ಯಾಲ್ಯೂ ಈಸ್ ದ ಮ್ಯಾಕ್ಸಿಮಮ್ ಮೊನೋಪೊಲಿ ಅಲೋ ಫಾರ್ ಪ್ರೈಸ್ ಡಿಸ್ಕ್ರಿಮಿನೇಷನ್. ಸೊ ಇಬ್ಬರು ವ್ಯಕ್ತಿಗಳ ನಡುವಣ ಪ್ರತ್ಯೇಕಿತ ವಿನಿಮಯವಷ್ಟೇ ತನ್ನ ಏನು ವಿಶ್ಲೇಷಣೆಗೆ ಮಿತಿಗೊಳಿಸ್ತಾನೆ ಅಂತ ಹೇಳೋದು. ಹಾಗೆ ಮೂರನೇದಾಗಿ ಇನ್ ಕಾಂಪಿಟೇಷನ್ ಪ್ರೈಸ್ ಇಸ್ ಡಿಟರ್ಮೈನ್ಡ್ ಬೈ ದ ಮ್ಯಾನೇಜರ್ ಸಪ್ಲೈ ಆ್ಯಂಡ್ ದ ಮಾರ್ಜಿನಲ್ ಡಿಮ್ಯಾಂಡ್. ಮಾರ್ಜಿನಲ್ ಸಪ್ಲೈ ಆ್ಯಂಡ್ ದ ಮಾರ್ಜಿನಲ್ ಡಿಮ್ಯಾಂಡ್. ಸೊ ಆತನ ವೆಚ್ಚ ಅಂಶಗಳು ಪೂರ್ತಿಯಾಗಿ ಸಪ್ಲೈ ಮತ್ತು ಡಿಮ್ಯಾಂಡಿಗೆ ಡಿಟರ್ಮೈನ್ಡ್ ಆಗಿರ್ತದೆ ಅಂತೇಳಿ. So next we can move on the theory of distribution or imputation. ಸೊ ವಿತರಣಾ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆನ್ ದ ಬೇಸಿಸ್ ಆಫ್ ಹಿಸ್ ಕ್ಲಾಸಿಫಿಕೇಶನ್ ಆಫ್ ಗೂಡ್ಸ್ ಮ್ಯಾನೇಜರ್ ಡೆವಲಪ್ಡ್ ಹಿಸ್ ಇಂಪ್ಯುಟೇಷನ್ ಆಫ್ ಥಿಯರಿ. As stated by Manger, the value of considered quantity of goods of higher order is equal to the difference in the importance between the satisfaction that can be attained when we had command of the given quantity of goods of higher order, whose value if we did not have this quantity at our command. So ಮ್ಯಾನ್ಜರ್ನ ವಿತರಣಾ ಸಿದ್ಧಾಂತವು ಏನು? ಅವನ ಮೌಲ್ಯ ಸಿದ್ಧಾಂತವನ್ನು ವಿಸ್ತೃತವಾಗಿ ವಿವರಿಸಿದೆ. ಸೊ ಥಿಯರಿ ಆಫ್ ಇಂಪ್ಯುಟೇಷನ್ ಅಂತ ಹೇಳಿದರೆ ಆರೋಪ ಸಿದ್ಧಾಂತ ಅಂತೇಳಿ. ಆರೋಪ ಸಿದ್ಧಾಂತದ ಪ್ರಕಾರ ಕೆಳಶ್ರೇಣಿಯ ಸರಕಿನ ಉತ್ಪಾದನೆಗೆ ನೀಡುವಾಗ ಕೊಡುಗೆಯ ಮೌಲ್ಯದಿಂದ ಉನ್ನತ ಶ್ರೇಣಿಯ ಸರಕುಗಳಿಗೆ ಮೌಲ್ಯ ನಿರ್ಧಾರ ಆಗ್ತದೆ. ಹಾಗೆ ಉದಾಹರಣೆಗೆ ಬ್ರೆಡ್ಡಿನ ಮೌಲ್ಯ ಹಿಟ್ಟಿನ ಮೌಲ್ಯವನ್ನು ಅವಲಂಬಿಸ್ತದೆ. ಹಾಗೆ ಜನರು ಬ್ರೆಡ್ ತಿನ್ನೋದನ್ನು ನಿಲ್ಲಿಸಿದರೆ ಏನಾಗ್ತದೆ, ಬೇಕರಿ, ಹಿಟ್ಟಿನ ಗಿರಣಿಗಳು ಮತ್ತು ಗೋಧಿಯ ಹೊಲ ಎಲ್ಲದನ್ನು ಸಹ ನಾವು ಅವುಗಳ ಗುಣಗಳನ್ನು ಅವುಗಳು ಕಳೆದುಕೊಳ್ತವೆ ಅಂತೇಳಿ. ಸೊ ಈ ಒಂದು ಇಂಪ್ಯುಟೇಷನ್ ಥಿಯರಿ ಮೂಲಕ ಏನು ಅಂತ ಹೇಳಿದರೆ ವಿತರಣಾ ಸಿದ್ಧಾಂತಕ್ಕೆ ಮೇಂಜರ್ ಏನು ಅಂತ ಹೇಳಿದರೆ ಕೃಷಿ ಸರಕುಗಳ ಉತ್ಪಾದನೆಗಾಗಿ ಭೂಮಿಯ ಸೇವೆ ಬಳಸ್ಕೊಳ್ತೇವೆ. ಸೊ ಲ್ಯಾಂಡಿಗೆ ರೆಂಟ್, ಹಾಗೆ ಅದಕ್ಕೆ ಆರೋಪಿಯಾಗಿ ಶ್ರಮ, ಅದಕ್ಕೆ ಕೂಲಿ, ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಅಂತೇಳಿ ನಾವೇನು 4 ಫ್ಯಾಕ್ಟರ್ ಆಫ್ ಪ್ರೊಡಕ್ಷನನ್ನು ನಾವು ಕೇಳ್ತೇವೆ. ಸೊ ಅದೇ ರೀತಿ ಇಲ್ಲಿ ಕೂಡ ಡಿಸ್ಟ್ರಿಬ್ಯೂಷನ್ ಥಿಯರಿಲಿ ಕೂಡ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಏನು ಅಂತ ಹೇಳಿದರೆ ಕೃಷಿ ಸರಕುಗಳ ಉತ್ಪಾದನೆಗಾಗಿ ಭೂಮಿಯ ಸೇವೆ ನಾವು ಬಳಸ್ಕೊಳ್ತೇವೆ, ಅಂದರೆ ಗೇಣಿಯು ಅದಕ್ಕೆ ಆರೋಪಿಸಲಾದ ಮೌಲ್ಯ. ಹಾಗೆ ಶ್ರಮದ ಕೂಲಿ ಅಂದರೆ ಬಂಡವಾಳದ ಕೂಲಿ, ಬಂಡವಾಳದ ಬಡ್ಡಿ ಮತ್ತು ಸಂಘಟನೆಯ ಲಾಭ ನಿರ್ಣಯ, ಇದೆಲ್ಲದೂ ಕೂಡ ಈ ರೀತಿಯಾಗಿ ಮ್ಯಾನೇಜರ್ ಸೀಮಾಂತ ದೃಷ್ಟಿಗುಣ ಸಿದ್ಧಾಂತವನ್ನು ಸಮಸ್ತ ಕ್ಷೇತ್ರಕ್ಕೆ ಅನ್ವಯಿಸ್ತಾನೆ ಅಂತೇಳಿ. ಸೊ in this imputation theory of distribution, according to theory of value of productivity agent rest of value of their production, according to him value of goods of higher order including the factor of production is conditional by the value of goods of lower order which these goods produced. For example, the value of flour depends on the value of bread it produced. The value of labor depends on the goods is produced. So already ನಾನು ಹೇಳಿದ್ದೇನೆ, ಬ್ರೆಡ್ಡಿನ ಮೌಲ್ಯ ಹಿಟ್ಟಿನ ಮೌಲ್ಯವನ್ನು ಅವಲಂಬಿಸುತ್ತದೆ. ಹಾಗೆ ಬ್ರೆಡ್ ತಿನ್ನೋದನ್ನು ನಾವೇನಾದರೂ ನಿಲ್ಲಿಸಿದ್ವಿ ಅಂತ ಅಂದ್ಕೊಂಡ್ರೆ ಏನಾಗ್ತದೆ, ಬೇಕರಿ, ಹಿಟ್ಟಿನ ಗಿರಣಿ, ಗೋಧಿ ಹೊಲ ಎಲ್ಲದನ್ನು ನಾವು ಅವುಗಳ ಗುಣಗಳನ್ನು ಕಳೆದುಕೊಳ್ಬೇಕಾಗ್ತದೆ. ಸೊ ಇಲ್ಲಿಗೆ ಕಾರ್ಲ್ ಮ್ಯಾನ್ಜರ್ನ ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ. ಸೊ
I concluding today's class. Thank you for watching.